ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮೊದಲ ವಾರ ನಾಮಿನೇಟ್ ಆಗಿದ್ಯಾರು? ಫಸ್ಟ್ ವೀಕ್ ವಿಚ್ ಕಂಟೆಸ್ಟೆಂಟ್ ಇಸ್ ನಾಮಿನೇಟೆಡ್? ಎಲಿಮಿನೇಟ್ ಆಗೋಕ್ಕೆ ಯಾರು ರೆಡಿ ಆಗಿದ್ದಾರೆ? ನಾಮಿನೇಟ್ ಆಗಿದ್ದು ಯಾರು? ಇವತ್ತಿನ 2ನೇ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಯಾರೆಲ್ಲ ನಾಮಿನೇಟ್ ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಿದ್ರು? ಇಲ್ಲಿ ಟ್ವಿಸ್ಟ್ ಏನಂದ್ರೆ, ನಮ್ಮ ಮಲ್ಲಮ್ಮಜ್ಜಿ ಗಿಲ್ಲಿನ ನಾಮಿನೇಟ್ ಮಾಡಿದರೆ, ಗಿಲ್ಲಿನ ನಾಮಿನೇಟ್ ಮಾಡಿದ ಜೊತೆಗೆ ಕಾವ್ಯ ಕೂಡ ನಾಮಿನೇಟ್ ಆಗ್ತಾರೆ. ಮುಖ್ಯವಾಗಿ ಕೊನೆಯಲ್ಲಿ ಒಂದು ಅಪ್ಡೇಟ್ ಇರುತ್ತೆ, ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದಾರ ಅಂತ. ಇನ್ನೊಂದು ಮುಖ್ಯವಾಗಿ ಈ ವಾರ ಎಲಿಮಿನೇಷನ್ ಇರುತ್ತಾ? ಯಾಕಂದ್ರೆ ಫಸ್ಟ್ ವೀಕು ಇವತ್ತು ಆಲ್ರೆಡಿ ಫ್ರೈಡೇ ಆಗಿದೆ. ಇವತ್ತು ಶುಕ್ರವಾರ ದಿನ ನಮಗೆ ನಾಮಿನೇಷನ್ ಪ್ರೋಮೋ ತೋರಿಸ್ತಾ ಇದ್ದಾರೆ. ಇವತ್ತು ಒಂದಿನ ಟೈಮ್ ಇರುತ್ತೆ, ಒಂದಿನ ವೋಟ್ ಕೌಂಟ್ ಮಾಡಿ ಎಲಿಮಿನೇಟ್ ಮಾಡ್ತಾರಾ? ಮುಖ್ಯವಾಗಿ ನಾನು ಮಾತಾಡಬೇಕಾಗಿದ್ದು, ಫಸ್ಟ್ 3 ವೀಕ್ಸ್ ಅಲ್ಲಿ 6 ಕಂಟೆಸ್ಟೆಂಟ್ಸ್ ಎಲಿಮಿನೇಟ್ ಆಗ್ತಾರೆ. 6 ಜನ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾರೆ ಅಂತ ಒಂದು ಅಪ್ಡೇಟ್ ಇದೆ. ಮತ್ತೆ ಒಂದು ದಿನ ವೋಟಿಂಗ್ ಕೌಂಟ್ ಮಾಡಿ 2 ಕಂಟೆಸ್ಟೆಂಟ್ಗಳ ಮನೆಯಿಂದ ಹೊರಗಾಗ್ತಾರ. ಒಂಟಿಗಳಲ್ಲಿ ಎಲಿಮಿನೇಟ್ ಆಗಿದ್ಯಾರು, ಜಂಟಿಗಳಲ್ಲಿ ಎಲಿಮಿನೇಟ್ ಆಗಿದ್ಯಾರು? ಮುಖ್ಯವಾಗಿ ಇಲ್ಲಿ ಒಂಟಿಗಳೇ ನಾಮಿನೇಟ್ ಮಾಡ್ಬೇಕಂತ ಏನಿಲ್ಲ, ಜಂಟಿಗಳು ಕೂಡ ನಾಮಿನೇಟ್ ಮಾಡಬಹುದು ಅಂತ ಗೊತ್ತಾಗ್ತಾ ಇದೆ. ಒಂಟಿಗಳು ಮಾಡ್ಬೋದು, ಜಂಟಿಗಳು ನಾಮಿನೇಟ್ ಮಾಡ್ಬೋದು. ಆದ್ರೆ ಈಗ ಬಂದಿರೋ ಪ್ರೋಮೋದಲ್ಲಿ ಯಾರು ನಾಮಿನೇಟ್ ಮಾಡಿದ್ರು, ಯಾವೆಲ್ಲ ಕಾರಣ ಕೊಟ್ರು, ಆ ಕಾರಣ ಸರಿ ಇದೆಯಾ ಹೇಳ್ದಲ್ಲ. ಎಂಡಲ್ಲಿ ನಾಮಿನೇಟ್ ಆಗಿದ್ಯಾರು, ಈ ವೀಕ್ ಎಲಿಮಿನೇಷನ್ ಇರುತ್ತಾ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ. ಅದ್ರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ವಿಡಿಯೋಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಈ ವಿಷಯಕ್ಕೆ ಬರೋಣ. ಪ್ರೋಮೋ ಬಂದಿದೆ. ಆಕ್ಚುಲಿ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು 2-3 ದಿನದಿಂದ ಇದನ್ನೇ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾ, ಅದು ಆಲ್ರೆಡಿ ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ, ಬೆಳಿಗ್ಗೆ ಪ್ರೋಮೋದಲ್ಲಿ ನೋಡಿದ್ವಿ. ಯಾರ್ಯಾರು? ಧನುಷ್ ಅವರು, ನಮ್ಮ ಚಂದ್ರಪ್ರಭು ಅವರು ಜಗಳ ಆಡಿದ್ದು, ಆರ್ಗ್ಯುಮೆಂಟ್ ಆಗಿದ್ದು. ಈಗನ್ನು ಅದನ್ನೇ ಪ್ರೋಮೋ ಕಟ್ ಮಾಡಿಬಿಟ್ಟಿದ್ದಾರೆ. ಏನಂದ್ರೆ ಸ್ವಲ್ಪ ಜೊತೆಗೆ ನಾಮಿನೇಷನ್ಸ್ ಅನ್ನ ಆಡ್ ಮಾಡಿದ್ರು ಅಷ್ಟೇನೆ. ಬಿಟ್ಬಿಟ್ಟು ಅದೇ ಪ್ರೋಮೋನೇ ಬರ್ತಾ ಇದೆ, ಅದೇ ಎಪಿಸೋಡ್ ತೋರಿಸ್ತಾ ಇದ್ದಾರೆ. ಬಟ್ ಕಂಟೆಂಟ್ ಸಿಗ್ತಾ ಇಲ್ವಾ ಬಿಗ್ ಬಾಸ್ಗೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಿನ್ನೆ ಪ್ರೋಮೋಗಳು ಬಂದಾಗ ಗಿಲ್ಲಿ ನಟ ಅಶ್ವಿನಿ ಎಲ್ಲ ಬಂದಿತ್ತು. ಇವತ್ತು ನೋಡಿದಾಗ ಧನುಷ್, ಚಂದ್ರಪ್ರಭಾ, ಕ್ರ್ಯಾಕ್ ಸುದ್ರಿ ಇವರೇ ಬರ್ತಾ ಇದ್ದಾರೆ. ಇನ್ನು ಪ್ರೋಮೋ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಮೊದಲ ವಾರ ನಾಮಿನೇಟ್ ಪ್ರಕ್ರಿಯೆ ಈಗ ಶುರುವಾಗಲಿದೆ, ನಾಮಿನೇಟ್ ಪ್ರೊಸೆಸ್ ಅನ್ನು ಶುರು ಮಾಡಿ ಅಂತ. ಈ ಪ್ರೋಮೋದಲ್ಲಿ ನಾವು ನೋಡಿದ ಹಾಗೆ ಮೊದಲನೇದಾಗಿ ತುಂಬಾ ಜನ ಹೇಳ್ತಾ ಇದ್ದಾರೆ. ನಾವು ತಗೊಂಡ ಫಸ್ಟ್ ಬಂದ್ಬಿಟ್ಟು ನಮ್ಮ ಜಾಹ್ನವಿ ಅವರು ಒಳ್ಳೆ ಮಾತುಗಾರ್ತಿ, ಚೆನ್ನಾಗಿ ಮಾತಾಡ್ತಾರೆ. ನ್ಯೂಸ್ ಆಂಕರ್ ಅವರು, ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ ಇರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಅಶ್ವಿನಿ ಗೌಡ ಅವರು ಮತ್ತೆ ನಮ್ಮ ಜಾನಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದ ಕಾರಣ ಏನಾಗುತ್ತೆ ಅಂದ್ರೆ, ಇಲ್ಲಿ ಕ್ರಾಕ್ರೋಸ್ ಸುಧೀರ್ ಅವರು ಅವರ ಮಾತಿನ ಮೇಲೆ ಅವ್ರು ನಿಲ್ತಾ ಇಲ್ಲ, ಅವರ ಒಂದು ಮಾತಿನ ಮೇಲೆ ನಿಲ್ಲಲ್ಲ, ನಂಬಿಕೆಸ್ತ ಅಲ್ಲ ಅವರು, ನ್ಯಾಯಪರ ನಿಲ್ಲಲ್ಲ. ಅವ್ರಿಗೆ ಈ ಮನೆಯಲ್ಲಿ ಇರೋಕ್ಕೆ ಅರ್ಹರಲ್ಲ ಅಂತೇಳಿ ಜಾಹ್ನವಿ ಅವರು ಕ್ರಾಕ್ರೋಸ್ ಸುಧೀರ್ ಅವರ ನಾಮಿನೇಟ್ ಮಾಡ್ತಾರೆ. ನಿನ್ನೆ ಎಪಿಸೋಡ್ ನೋಡೋದಲ್ಲ ಗೊತ್ತಾಗ್ತಾ ಇತ್ತು, ಅವ್ರ ಮೇಲೆ ಏನೋ ಬ್ಲೇಮ್ ಮಾಡ್ತಾ ಇದ್ರು. ಇದು ಒರಿಜಿನಲ್ ಬಣ್ಣ, ಇದು ನಿಜವಾದ ಬಣ್ಣ, ಇದು ಇವ್ರು ಕರೆಕ್ಟ್ ಅಂತ ಹೇಳಿ ಅವರೆಲ್ಲ ಆಲ್ರೆಡಿ ಅಲ್ಲೇ ಬ್ಲೇಮ್ ಮಾಡ್ತಾ ಇದ್ರು. ಆದ ಕಾರಣ ಅಲ್ಲಿ ಬ್ಲೇಮ್ ಮಾಡಿದಾಗ ಗೊತ್ತಾಗಿತ್ತು, ಒಂದ್ ವೇಳೆ ನಾಮಿನೇಟ್ ಮಾಡುವ ಏನಾದ್ರೂ ಅವಕಾಶ ಸಿಕ್ಕರೆ ಇವರು ಅವ್ರು ನಾಮಿನೇಟ್ ಮಾಡ್ತಾರಂತ. ಅದೇ ರೀತಿಯಾಗಿ ಕ್ರ್ಯಾಕ್ರಸ್ ಸುಧೀರ್ ಅವರು, ಜಾಹ್ನವಿ ಅವರು ನಾಮಿನೇಟ್ ಮಾಡ್ತಾರೆ. ಇನ್ನೊಂದು ವಿಶೇಷವಾಗಿ ನಮ್ಮ ಚಂದ್ರಪ್ರಭಾ, ಧನುಷ್ ಗೌಡ ಅವರು ನಾಮಿನೇಟ್ ಮಾಡ್ತಾರೆ. ಕಾರಣ ಏನ್ ಗೊತ್ತಾ, ನಿನ್ನೆ ಟಾಸ್ಕ್ ಅಲ್ಲಿ ಅದು ಏನೋ ತಪ್ಪಾಗಿತ್ತು, ಇದಾಗಿತ್ತು. ಆ ಟಾಸ್ಕ್ ಅಲ್ಲಿ ನಾನೇ ವಿನ್ನರು, ನಾನೇ ಇದಂತ, ನಾನೇ ಬುದ್ಧಿವಂತ, ಬಿಗ್ ಬಾಸ್ ಮೇಲೆ ನನ್ ಬಿಟ್ರೆ ಯಾರು ಇಲ್ಲ ಅನ್ನೋ ಒಂದು ಧೋರಣೆಯಲ್ಲಿ, ಒಂದು ಬುದ್ಧಿಯಲ್ಲಿ, ಒಂದು ಇದರಲ್ಲಿ ಅವರು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಆದ ಕಾರಣ ಅವ್ರು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಚಂದ್ರಪ್ರಭಾ ಧನುಷ್ ಗೌಡನ್ ಮಾಡ್ತಾರೆ, ಜಾಹ್ನವಿ ಅವರು ನಮ್ಮ ಕ್ರ್ಯಾಕ್ರಸ್ ಸುಧೀರ್ ಅವರು ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಮಲ್ಲಮ್ಮಜ್ಜಿ ನಮ್ಮ ಗಿಲ್ಲಿ ನಟನ್ ನಾಮಿನೇಟ್ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಮಾತಾಡ್ಲೇಬೇಕು. ಈಗ ಜಾಹ್ನವಿ ಅವರು ರೀಸನ್ ಕೊಟ್ರು, ಚಂದ್ರಪ್ರಭು ರೀಸನ್ ಕೊಟ್ರು. ಮಲ್ಲಮ್ಮಜ್ಜಿ ಗಿಲ್ಲಿನ ನಾಮಿನೇಟ್ ಮಾಡೋ ಕಾರಣ ಏನ್ ಗೊತ್ತಾ, ಇಲ್ಲಿ ಮುಖ್ಯವಾಗಿ ಮಲ್ಲಮ್ಮಜ್ಜಿಗೆ ಯಾರನ್ನ ನಾಮಿನೇಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆ ಕಾರಣಕ್ಕೆ ಗಿಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಏನ್ ಗೊತ್ತಾ, ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರದಲ್ಲಿ ನಡೆದ ಘಟನೆಗಳನ್ನೆಲ್ಲ ಗಮನಿಸಿದಾಗ ಎಲ್ಲಾ ರೂಮರ್ಸ್, ಒಂದು ಕಾಮಿಡಿ ಆಗಿರ್ಬೋದು, ಒಂದು ಗಲಾಟೆ ಆಗಿರ್ಬೋದು, ಆರ್ಗ್ಯುಮೆಂಟ್ ಆಗಿರ್ಬೋದು, ಫನ್ ಆಗಿರ್ಬೋದು, ಏನೇ ತಗೊಂಡ್ರು, ಏನೇ ಮಾಡಿದ್ರು ಗಿಲ್ಲಿ ಮತ್ತು ಕಾವ್ಯ ಸುತ್ತ ನಡೀತಾ ಇದೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಮಲ್ಲಮ್ಮಜ್ಜಿ ಬೇರೆ ಆಪ್ಷನ್ಸ್ ಇಲ್ಲ, ಯಾರು ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಗಿಲ್ಲಿ ನಟ ಸ್ವಲ್ಪ ತುಂಬಾ ಕ್ಲೋಸ್ ಆಗಿ ಇದ್ದಾನೆ. ಮೊನ್ನೆ ಗೊತ್ತಲ್ಲ, ಒಂದ್ ಗ್ಲಾಸ್ ನೀರ್ ತಂದು ಕೊಟ್ಟಿಲ್ಲ, ಅದಕ್ಕೆ ನಾನು ಗಿಲ್ಲಿನ ಅನರ್ಹರು ಅಂತ ಮಾಡ್ತೀನಿ ಅಂತ ಹೇಳಿದಲ್ಲ. ಆ ರೀತಿಯಾಗಿ ಅದನ್ನೇ ಇಟ್ಕೊಂಡು, ಅದನ್ನೇ ಇದು ಮಾಡ್ಕೊಂಡು ಈ ಹುಡುಗ ಗಲಾಟೆ ಮಾಡ್ತಾನೆ, ಈ ಹುಡುಗ ಆರ್ಗ್ಯುಮೆಂಟ್ ಮಾಡ್ತಾನೆ, ಈ ಹುಡುಗ ಒಂಟಿಗಳ ಹತ್ರ ಜಗಳ ಆಡ್ತಾನೆ. ಯಾಕಂದ್ರೆ ಅಶ್ವಿನಿ ಗೌಡ ಅವರಿಗೆ, ಗಿಲ್ಲಿ ಅವರಿಗೆ ತುಂಬಾ ಸಲ ಆರ್ಗ್ಯುಮೆಂಟ್ಗಳಾಗಿವೆ, ಜಗಳಗಳಾಗಿವೆ. ಆದ ಕಾರಣ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇವರೇ ನಾವು ಮಾಡಬೇಕು, ಮನೆ ಕಳಿಸ್ಬೇಕು ಅಂತ ಮಾಡಿಲ್ಲ. ಬಟ್ ಅವ್ರು ಬೇರೆ ಆಪ್ಷನ್ಸ್ ಇಲ್ಲ, ಅಲ್ಲಿ ಬೇರೆ ಯಾಕೆ ಮಾಡ್ಬೇಕಂತ ಗೊತ್ತೇ ಆಗಿಲ್ಲ. ಆದ ಕಾರಣ ಅವ್ರನ್ನ
ನಾಮಿನೇಟ್ ಮಾಡ್ತಾರೆ. ಮೋಸ್ಟ್ಲಿ ಈ ಪ್ರೊಸೆಸ್ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಇನ್ನೋಸೆಂಟ್ ಹೆಂಗೆ ಕಾಣ್ತಾ ಇದಾರೆ ನನಗೆ ನೋಡಿದ ಮಟ್ಟಿಗೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಅದಾದ್ಮೇಲೆ ನಾಮಿನೇಷನ್ ಎಲ್ಲ ಆದ್ಮೇಲೆ ಕೊನೆಯವರೆಗೂ ನೋಡಿ ಅಪ್ಡೇಟ್ ಖಂಡಿತವಾಗ್ಲೂ ಇರುತ್ತೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇಲ್ಲಿ ಏನು ಗೊತ್ತಾ, ನಮ್ಮ ಮಲ್ಲಮ್ಮಜ್ಜಿ ಹತ್ರ ಮಲ್ಲಮ್ಮ ಅವ್ರ ಹತ್ರ ಏನಂದ್ರೆ ಅವರು ಅವ್ರ ಹತ್ರ ಇದು ಮಾಡ್ತಾರೆ, ಏನಂತ ಡಿಸ್ಕಸ್ ಮಾಡ್ತಾರೆ. ನೀನು ಈ ತರ ನನ್ನ ನಾಮಿನೇಟ್ ಮಾಡಿದ್ರೆ ನನ್ನನ್ನು ಎಲಿಮಿನೇಷನ್ ಮಾಡಿ ಮನೆಗೆ ಕಳಿಸ್ಬಿಡ್ತಾರೆ ಅಂತ. ಆ ಟೈಮಲ್ಲಿ ಗಿಲ್ಲಿ ಸುಮ್ಮನೆ ಫೇಕ್ ಆಗಿ ಅಳ್ತಾರೆ. ಆ ಅಳೋದ್ರಲ್ಲಿ ಕೂಡ ಮಲ್ಲಮ್ಮ ಅವರು ತುಂಬಾ ಇನ್ನೇಸೆಂಟ್ ಆಗಿ, ಏನು ಗೊತ್ತಲ್ಲ ಅಮಾಯಕರ ತರ ನೋಡ್ತಿರ್ತಾರೆ. ಆ ರೀತಿ ಎಲ್ಲ ಅಳಬಾಡ ಸುಮ್ಕಿರು, ನೀವು ಮನೆಗೆ ಕಳಿಸಲ್ಲ, ಅಳಬಾಡ ಸುಮ್ಕಿರು ಅಂತ ಹೇಳಿ ಅವ್ರನ್ನ ಕೂಲ್ ಮಾಡ್ತಾರೆ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ, ಅವ್ರಿಗೆ ನಾಮಿನೇಷನ್ ಪ್ರಕ್ರಿಯೆ ಅಂದ್ರೆ ಇವ್ರ ಹೆಸರು ಹೇಳಿದ್ರೆ ಇವ್ರು ಮನೆಗೆ ಕಳಿಸ್ತಾರಂತ ನಿಜವಾಗ್ಲೂ ಗೊತ್ತಿಲ್ವಾ ಅಂದ್ರೆ ಆ ರೀತಿ ಆಗ್ತಾ ಇದೆ ಅಲ್ಲಿ. ಗೊತ್ತಿಲ್ಲ ಅವ್ರಿಗೆ, ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಲ್ಲಿ ಯಾರನ್ನ ನೀವು ವಿಚಾರಿಸ್ತೀರಾ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ನಾಮಿನೇಷನ್ ಪ್ರಕ್ರಿಯೆ ಅಂತ ಹೇಳೋದಕ್ಕೆ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಇಲ್ಲಿ ಅವ್ರನ್ನ ಸಮಾಧಾನ ಮಾಡ್ತಾ ಇದಾರೆ, ಅವ್ರನ್ನ ಕೂಲ್ ಮಾಡ್ತಾ ಇದಾರೆ, ಅವ್ರನ್ನ ನಾವೇನಂತೀವಿ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಗಿಲ್ಲಿಗಳು ಅಳ್ತಾ ಇದ್ದಾರೆ, ಆ ಅಳೋದ್ರಲ್ಲಿ ಕೂಡ ಕ್ಯೂಟ್ನೆಸ್ ಇದೆ. ಅಜ್ಜಿ ಸಮಾಧಾನ ಮಾಡ್ತಾ ಇದಾರೆ. ಇದೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಕಾಣ್ತಾ ಇದ್ರೆ ತುಂಬಾ ಇನ್ನೋಸೆಂಟ್ ಕಾಣ್ತಾ ಇದೆ. ನೋಡಿ ಈ ರೀತಿ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಗೊತ್ತಿಲ್ದನೋ ಚೆನ್ನಾಗಿ ಆಡದೇ ಇರೋಣ, ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್, ಒಬ್ಬ ಒಳ್ಳೆ ಜೋಡಿ ಕೂಡ ಮನೆಗೆ ಹೋಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಇಲ್ಲಿ ಹಂಗಂತ ಇಲ್ಲಿ ಮಲ್ಲಮ್ಮ ಅವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಮಲ್ಲಮ್ಮ ಅವರು ಕೂಡ ಇನ್ನೋಸೆಂಟ್ ಕಾಣ್ತಾ ಇದ್ದಾರೆ. ಇನ್ನೋಸೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಗೇಮ್ ನೋಡಿದಾಗ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಮಾತಾಡಬೇಕಾಗಿದ್ದು, ನಾವು ಜೋಡಿಗಳಂತ ತಗೊಂಡಾಗ ಆಲ್ಮೋಸ್ಟ್ ಆಲು ನಮ್ಮ ಕಾವ್ಯ ಮತ್ತು ಗಿಲ್ಲಿ ನಟ ನಾಮಿನೇಟ್ ಆಗಿರ್ತಾರೆ. ಕಾರಣ ಏನ್ ಗೊತ್ತಾ, ಇಲ್ಲಿ ಅಶ್ವಿನಿ ಅವರಿದ್ದಾರೆ, ಆಲ್ರೆಡಿ ಅವ್ರಿಗೆ ಆರ್ಗ್ಯುಮೆಂಟ್ ಆಗಿದೆ. ಆರ್ಗ್ಯುಮೆಂಟ್ ಆದ್ಮೇಲೆ ಸುಮ್ಮನೆ ಇರ್ತಾರೆ. ಅವ್ರು ನಾಮಿನೇಟ್ ಮಾಡ್ತಾರೆ. ಒಬ್ರು ಜೋಡಿಯಲ್ಲಿ ಒಬ್ರು ನಾಮಿನೇಟ್ ಆದ್ರು ಇಬ್ರು ನಾಮಿನೇಟ್ ಆದಂಗೆ ಆ ರೀತಿ ಪ್ರೊಸೆಸ್ ಇರುತ್ತೆ. ಆದ ಕಾರಣ ಇಬ್ರು ನಾಮಿನೇಟ್ ಆಗಿರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಈ ರೀತಿ ಆಗುತ್ತೆ. ಇನ್ನು ಮುಖ್ಯವಾಗಿ ಮಾತಾಡ್ಬೇಕಂದ್ರೆ ಇಲ್ಲಿ ತುಂಬಾ ಅಪ್ಡೇಟ್ಗಳು ಏನಂತ ಹೇಳ್ದೆ ಗೊತ್ತಾ, ಈ ವೀಕ್ ಈಗ ನಾಮಿನೇಟ್ ಮಾಡಿರೋ ಕಂಟೆಸ್ಟೆಂಟ್ಗಳು ಯಾರಂತ ಕೇಳೋದಾದ್ರೆ ಮುಖ್ಯವಾಗಿ ಒಂಟಿಗಳಲ್ಲಿ ತಗೊಂಡ್ರೆ ಚಂದ್ರಪ್ರಭು ಅವರು ಧನುಷ್ ಗೌಡ ನಾಮಿನೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಸತೀಶ್ ಅವರು ಮಾಡಿರ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಯಾಕಂದ್ರೆ ಅವ್ರು ಗೇಮ್ ಆಡಿದಾಗ ಅದೇ ರೀತಿಯಾಗಿ ಆರ್ಗ್ಯುಮೆಂಟ್ಗಳು ಆಗ್ತಾ ಇತ್ತು, ಅವ್ರು ಮಾಡಿರ್ತಾರಂತ ಒಂದು. ಇನ್ನು ಅದಾದ್ಮೇಲೆ ಕ್ರಾಕರ್ಸ್ ಕ್ಲಿಯರ್ಲಿ ನಾಮಿನೇಟೆಡ್. ಏನ್ ಗೊತ್ತಾ, ಧನುಷ್ ಗೌಡ ನಾಮಿನೇಟ್ ಮಾಡ್ತಾರೆ, ಜಾನೆ ಅವ್ರು ನಾಮಿನೇಟ್ ಮಾಡ್ತಾರೆ, ಇಬ್ರು ನಾಮಿನೇಟ್ ಮಾಡ್ದಂಗಾಯ್ತು. ಆದ ಕಾರಣ ನಮ್ಮ ಧನುಷ್ ಗೌಡ, ಕ್ರಾಕರ್ಸ್ ಸುಧೀರ್, ಅಶ್ವಿನಿ ಅವ್ರು ನಾಮಿನೇಟ್ ಆಗಿರ್ತಾರೆ ಒಂಟಿಗಳಲ್ಲಿ. ಕಾರಣ ಏನ್ ಗೊತ್ತಾ, ಇಲ್ಲಿರೋ ಜೋಡಿಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಟಾರ್ಚರ್ ಕೊಟ್ಟಿದ್ದು, ಹೆಚ್ಚಾಗಿ ಮಾತಾಡಿದ್ದು, ಹೆಚ್ಚಾಗಿ ಅವ್ರನ್ನ ಹಿಂಸೆಗೊಳಪಡಿಸಿದ್ದು ನಮ್ಮ ಅಶ್ವಿನಿ ಗೌಡ ರಾಜಮಾತಾ ಅವರು ಹಿಂಸೆಗೊಳಪಡಿಸಿರ್ತಾರೆ. ಆದ ಕಾರಣ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಒಂಟಿಗಳನ್ನ ತಗೊಂಡಾಗ ನನಗನ್ಸುತ್ತೆ ಮಲ್ಲಮ್ಮಜ್ಜಿನ ಯಾರು ನಾಮಿನೇಟ್ ಮಾಡಿರ್ತಾರ ಡೌಟು ಅಂತ. ಯಾಕಂದ್ರೆ ಈ ವಜ್ಜೆ ನಾಮಿನೇಟ್ ಮಾಡ್ಬಿಟ್ರೆ ನಾವು ಎಲ್ಲಿ ಬ್ಯಾಡ್ ಆಗ್ಬಿಡ್ತೀವಿ, ನಾವು ಎಲ್ಲಿ ಇದಾಗ್ಬಿಡ್ತೀವಿ ಅಂತ ಹೇಳಿ ಅವ್ರನ್ನ ನಾಮಿನೇಟ್ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ ಮುಖ್ಯವಾಗಿ. ಅದಾದ್ಮೇಲೆ ಇನ್ನ ನಮ್ಮ ಧ್ರುವಂತ್ ಅವರು ಕೂಡ ಅವ್ರು ಅಷ್ಟೊಂದು ವಿಷಯಗಳಲ್ಲಿ ಇನ್ಕ್ಲೂಡಿಂಗ್ ಆಗಿಲ್ಲ. ಬಟ್ ಡೌಟ್ ಅನ್ಸುತ್ತೆ. ಒಂಟಿಗಳಲ್ಲಿ ನನಗೆ ಮಾಹಿತಿ ಪ್ರಕಾರ ಏನಂದ್ರೆ, ಅಪ್ಡೇಟ್ ಪ್ರಕಾರ ಏನಂದ್ರೆ, ಧನುಷ್ ಗೌಡ, ಕ್ರಾಕರ್ ಸುಧೀರ್, ಅಶ್ವಿನಿ ಗೌಡ ಇಷ್ಟು ಜನ, ಈ 3 ಜನ ನಾಮಿನೇಟ್ ಆಗಿರೋಕ್ಕೆ ಚಾನ್ಸಸ್ ತುಂಬಾ ಹೈ ಇದೆ. ಇನ್ನು ಅದಾದ್ಮೇಲೆ ಜಾನಿ ಅವರು ಆಗಿರಕ್ಕಿಲ್ಲ. ಈ 3 ಜನ ಮಾತ್ರ ಕಂಪಲ್ಸರಿ ಆಗಿದ್ದಾರೆ. ಇನ್ನು ಜೋಡಿಗಳೆಲ್ಲ ತಗೊಂಡಾಗ ಜೋಡಿಗಳಲ್ಲಿ ನೀವು ಬರೆದಿಟ್ಕೊಂಡ್ಬಿಡಿ, ನಮ್ಮ ಅಶ್ವಿನಿ ಅಂತ ನೋಡಿ, ಅಶ್ವಿನಿ ಅಭಿಷೇಕ್ ಅವರು ಆಗೋಕೆ ಚಾನ್ಸಸ್ ಇದೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಕರಿಬಸಪ್ಪ ಅಮಿತ್ ಅವರು, ಅದಾದ್ಮೇಲೆ ಗಿಲ್ಲಿ ನಟ ಕಾವ್ಯ, ಈ 3 ಜೋಡಿಗಳು ನಾಮಿನೇಟ್ ಆಗೋ ಚಾನ್ಸಸ್ ತುಂಬಾ ಹೈ ಇದೆ. ಒಂದು ಕಾವ್ಯ, ಗಿಲ್ಲಿ, ಕರಿಬಸಪ್ಪ ಅಮಿತ್, ಅದಾದ್ಮೇಲೆ ನಮ್ಮ ಇವರು ಆ ಜೋಡಿ ಚಂದ್ರಪ್ರಭಾ ಅವರ ಜೋಡಿ ಕೂಡ ಆಗಿರುತ್ತೆ ಅನ್ನೋದು ಒಂದು ಹಿಂಟ್ ಇದೆ. ನಿಜವಾಗ್ಲೂ ಈ ಪ್ರೋಮೋ ನೋಡಿದಾಗ ಅಷ್ಟೇ ಆಗುತ್ತೆ. ಸುಮಾರಾಗಿ ಒಂದು ವೇಳೆ ನಾಮಿನೇಷನ್ ಪ್ರಕ್ರಿಯೆ ನಾವು ವೋಟ್ ಆಗೋ ಚಾನ್ಸಸ್ ಇದ್ರೆ ಅದರಲ್ಲಿ ಒಂದು 3 ಜನ, ಇದರಲ್ಲೂ ಒಂದು 6 ಜನ, ಟೋಟಲ್ ಆಗಿ 9 ಜನ ನಾಮಿನೇಟ್ ಆಗೋ ಚಾನ್ಸಸ್ ತುಂಬಾ ಹೈ ಇದೆ. ಹೆಸರು ಹೇಳ್ದಲ್ಲ, ಜೋಡಿಗಳು ತಗೊಂಡಾಗ ಗಿಲ್ಲಿ ನಟ, ಕಾವ್ಯ, ಆಮೇಲೆ ನಮ್ಮ ಕರಿಬಸಪ್ಪ ಅಮಿತ್, ಅದಾದ್ಮೇಲೆ ಚಂದ್ರಪ್ರಭಾ, ಸತೀಶ್, ಈ ಜೋಡಿಗಳಾಗಕ್ಕೆ ಚಾನ್ಸಸ್ ಇದೆ. ಇನ್ನು ನಮ್ಮ ಮಂಜು ಅವರಾಗಿರ್ಬೋದು, ರಸಿಕ್ ಅವರಾಗಿರ್ಬೋದು, ಅಭಿಷೇಕ್ ಅವರು ಆಗಿರ್ಬೋದು. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ಜೋಡಿಗಳು ಒಬ್ರು ನಾಮಿನೇಟ್ ಮಾಡಿದ್ರೆ ಸಾಕಲ್ಲ, ಎಲ್ಲರೂ ನಾಮಿನೇಟ್ ಆಗ್ತಾರೆ. ಆದ ಕಾರಣ ಈ ಚಾನ್ಸಸ್ ಇದೆ. ಇಲ್ಲಿ ಮಾಳು ಅವರು ಕೂಡ ಚಾನ್ಸಸ್ ಇದೆ. ಏನ್ ಗೊತ್ತಾ, ಮೊನ್ನೆ ಗಂಡು ಹೆಣ್ಣು ಅಂತ ಒಂದು ಆರ್ಗ್ಯುಮೆಂಟ್ ತಗೊಂಡಾಗ ತುಂಬಾ ಜನ ನೀವು ಮಾಡಿರೋ ಆರ್ಗ್ಯುಮೆಂಟ್ ತಪ್ಪು ಅನ್ನೋ ರೀತಿಯಲ್ಲಿ ಕನ್ವೆ ಆಗ್ತಾ ಇತ್ತು. ಅಲ್ಲಿ ಅಭಿಷೇಕ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಅಲ್ಲಿರೋ ಸ್ವಲ್ಪ ಜನ. ಆದ ಕಾರಣ ಅವ್ರು ಆಗೋಕೆ ಚಾನ್ಸಸ್ ಇದೆ. ಈ ರೀತಿ ಆಗಿರುತ್ತೆ.
ಇನ್ನು ಒಂಟಿಗಳಲ್ಲಿ ಹೇಳೋದಲ್ಲ, ಧನುಷ್ ಗೌಡ, ಕ್ರ್ಯಾಕ್ ರೇಸ್ ಓದಿರೋ ನಮ್ಮ ಅಶ್ವಿನಿ ಗೌಡ ಹೀರೋ ಆಗೋ ಚಾನ್ಸಸ್ ಇರುತ್ತೆ. ಜೋಡಿಗಳನ್ನು ತಗೊಂಡಾಗ 4 ಜೋಡಿ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಒಂದು ಓಟ್ ಬಿದ್ರು ಅವ್ರು ನಾಮಿನೇಟ್ ಆಗೋ ಚಾನ್ಸಸ್ ಇದೆ. ಈ ರೀತಿಯಾಗಿತ್ತು. ಇನ್ನೊಂದು ಮುಖ್ಯವಾಗಿ ಎಲಿಮಿನೇಟ್ ಮಾಡಿ ಮನೆ ಕಳಿಸ್ತಾರ ಈ ವೀಕು? ನನಗಂತೂ ಡೌಟ್ ಇದೆ. ಕಾರಣ ಏನು ಗೊತ್ತಾ, ಇವತ್ತು ಫ್ರೈಡೆ, ಇವತ್ತು ಪ್ರೋಮೋ ಬಂದಿದೆ ನಮಗೆ. ಇವತ್ತು ನೈಟ್ 10:30 ಮೇಲೆ ವೋಟಿಂಗ್ ಲಿಸ್ಟ್, ಒಂದು ನಾವು ವೋಟಿಂಗ್ ಮಾಡೋಕ್ಕೆ ಏನಾದ್ರು ವೋಟಿಂಗ್ ಲೈನ್ಸ್ ಏನಾದರೂ ಓಪನ್ ಮಾಡಿದ್ರೆ 1 ದಿನ ಕೇವಲ ಕಾಲಾವಕಾಶ ಇರುತ್ತೆ. ಆದ ಕಾರಣ ನನಗೇನು ಅನ್ಸುತ್ತೆ ಅಂದರೆ ಈ ವೀಕು ನೋ ಎಲಿಮಿನೇಷನ್ ವೀಕ್ ಆಗಿರುತ್ತೆ. ಇದೇ ಅಪ್ಡೇಟ್ ಅಂತ ನಾನು ಹೇಳಿದ್ದು ಅಷ್ಟೇ. ಇದೇ ನೋ ಎಲಿಮಿನೇಷನ್ ವೀಕ್ ಆಗಿರುತ್ತೆ. ಕಾರಣ ಏನು ಗೊತ್ತಾ, 1 ದಿನ ಕನ್ಸಿಡರ್ ಮಾಡಿ ಹೊರಗೆ ಹಾಕಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ 6 ಮೆಂಬರ್ಸ್ ಹೆಂಗ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಡಬಲ್ ಎಲಿಮಿನೇಷನ್ ಇರ್ಬೋದು. ಮಿಡ್ ವೀಕಲ್ಲಿ 2 ಕಳಿಸಿ, ವೀಕೆಂಡಲ್ಲಿ 2 ಕಳಿಸಿದ್ರೆ ಕತೆ ಬಗೆಹರಿದೋಯ್ತು. ಲಾಸ್ಟ್ ಒಂದು 2 ಕಳಿಸಿದ್ರೆ ಬಗೆಹರಿದೋಯ್ತು. ಆ ರೀತಿ ಕೂಡ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಇವತ್ತಿನ ಒಂದು ಪ್ರೋಮೋ ನೋಡಿದಾಗ ಅಪ್ಡೇಟ್ ಪ್ರಕಾರ ನಾಮಿನೇಟ್ ಆಗಿರೋರು ಎಲಿಮಿನೇಷನ್ ಇರುತ್ತಾ ಇಲ್ವಾ ಅಂತ ಈ ವಿಷಯದ ಒಂದು ಸುದ್ದಿ ಆಗಿತ್ತು. ದಯವಿಟ್ಟು ಇಂಥ ಅಪ್ಡೇಟ್ಗಳಿಗೆ, ದಯವಿಟ್ಟು ಇಂಥ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಹೇಳೋದಲ್ಲ, DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅದ್ರಲ್ಲಿ ಅಫಿಷಿಯಲ್ ಆಗಿ ಫೋಟೋಸು, ವೀಡಿಯೋಸು, ಅಪ್ಡೇಟ್ಗಳೆಲ್ಲ ಸಿಗ್ತಾ ಇರುತ್ತೆ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇದಕ್ಕಿಂತ ಬೇಗನಲ್ಲಿ ಅಪ್ಡೇಟ್ ಅಂತ ಬಂದಾಗ ಅದರಲ್ಲಿ ಬೇಗ ಅಪ್ಡೇಟ್ ಸಿಗ್ತಿರುತ್ತೆ. ಇನ್ನು 3 ವಾರಗಳ ಕಾಲ ಕ್ಯಾಪೇನ್ ಇರಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅಂತೀನಿ. ಯಾಕಂದ್ರೆ ಬಿಗ್ ಬಾಸ್ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕ್ಯಾಪೇನ್ ಇರಲ್ಲ ಅಂತ. ಇದು ಆಗಿತ್ತು ಇವತ್ತಿನ ಸುದ್ದಿ. ದಯವಿಟ್ಟು ದಿಸ್ ಇಸ್ ಹಂಬಲ್ ರಿಕ್ವೆಸ್ಟ್, ವಿಡಿಯೋ ಲೈಕ್ ಮಾಡ್ತಾ ಇದ್ರ ಅಲ್ಲೇ ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಬಟನ್ ಕೂಡ ಕೊಡಿ. ಯಾಕಂದ್ರೆ ಈ ಹೈಪ್ ಕೊಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ, ವಿಡಿಯೋ ಸಜೆಸ್ಟ್ ಮಾಡುತ್ತೆ, ಬೇರೆಯವರಿಗೆ ವೈರಲ್ ಆಗೋಕ್ಕೆ ಚಾನ್ಸಸ್ ತುಂಬ ಹೈ ಇರುತ್ತೆ. ವಿಡಿಯೋ ಇಷ್ಟರಿಗೆ ಮಾತ್ರ ಲೈಕ್ ಮಾಡಿ, ಬಿಡಬೇಡಿ, ಹೈಪ್ ಬಟನ್ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.